ಪ್ರಧಾನಿ ಮನಮೋಹನ್ ಸಿಂಗ್ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮ ಆಯೋಜಿಸಿದರು. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ರವರ ಭಾವಚಿತ್ರಕ್ಕೆ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಪುಷ್ಪ ನಮನ ಸಲ್ಲಿಸಿ 2 ನಿಮಿಷ ಮೌನಾಚರಣೆ ಮಾಡಿದರು. ಮನಮೋಹನ್ ಸಿಂಗ್ ರವರು 2 ಬಾರಿ ದೇಶದ ಪ್ರಧಾನಿಯಾಗಿ ಅತ್ಯುತ್ತಮ ಆಡಳಿತ ನೀಡಿದ ಖ್ಯಾತ ಅರ್ಥಶಾಸ್ತ್ರಜ್ಞರು, ಹಿರಿಯ ಮುತ್ಸದ್ದಿ ರಾಜಕಾರಣಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನಿಧನದ ಸುದ್ದಿ ಆಘಾತ ನೀಡಿದೆ. ದೇಶದ ಆರ್ಥಿಕತೆಗೆ ಹಿರಿಯ ನಾಯಕರಾಗಿ ಅವರು ಸಲ್ಲಿಸಿರುವ ಕೊಡುಗೆ ಅನನ್ಯವಾದದ್ದು. ಅಪರೂಪದ ರಾಜಕಾರಣಿ ಶ್ರೀ ಮನಮೋಹನ್ ಸಿಂಗ್ ಅವರ ಜನಪರ ಮತ್ತು ಸಮಾಜಮುಖಿ ಕೆಲಸಗಳು ನಮಗೆ ಎಂದಿಗೂ ದಾರಿದೀಪ. ಮಹಾನ್ ವ್ಯಕ್ತಿಯನ್ನು ಕಳೆದುಕೊಂಡ ನೋವಿನಲ್ಲಿರುವ ಕುಟುಂಬಸ್ಥರು, ಅಭಿಮಾನಿಗಳು ದುಃಖ ಭರಿಸುವ ಶಕ್ತಿ ಕೊಡಲೆಂದು ನಮ್ಮ ದೇಶದಲ್ಲಿ ಒಂದು ಹಿರಿಯ ನಾಯಕರ ಅನ್ನೋದಕ್ಕೆ ಇಷ್ಟಪಡ್ತೀವಿ. ಬಟ್ ಅವರು ನಡ್ಕೊಂಡಿರೋ ರೀತಿ, ಅವ್ರು ನಡ್ಕೊಂಡ್ಬಂದಿರೋಂಥ ನಡೆ ಇವೆಲ್ಲ ಕೂಡ ನಮ್ಮ ಕಣ್ಮುಂದೆ ನೆನ್ನೆ ನೈಟಿಂದ ಕೂಡ ನೆನ್ನೆಲ್ಲ ಕೂಡ ಅವರು ಸಾಧನೆಗಳು ಏನೇನು ಮಾಡಿದರು ಎಲ್ಲರೂ ಕೂಡ ತೋರಿಸ್ತಾ ಇದೆ. ಆ ಸಾಧನೆಗಳು ಅವರು ಜೀವಂತವಾಗಿ ಇರೋವಾಗ ಯಾರಿಗೂ ಗೊತ್ತಿಲ್ಲ. ಆದರೆ ಆ ಥರ ನಡ್ಕೊಂಡ್ಬಂದಿರೋವಂಥ ಒಬ್ಬ ಮಹಾನ್ ವ್ಯಕ್ತಿ ನಮ್ಮ ಮನಮೋಹನ್ ಸಿಂಗ್ ಅವರು. ಶ್ರೀಮಂತರಿಂದ ಹಿಡಿದು ಬಡವರವರೆಗೂ ಕೂಡ ಒಂದೇ ರೀತಿಯಲ್ಲಿ ಸೇವೆ ಮಾಡಿದಂಥ ಒಬ್ಬ ವ್ಯಕ್ತಿ ನಮ್ಮ ದೇಶದಲ್ಲಿ. ಒಂದು ಮನಮೋಹನ್ ಸಿಂಗ್ ಅಂದರೆ ಇಷ್ಟಪಡ್ತೀವಿ. ಅವ್ರು ಮಾಡಿರುವಂಥ ಕೆಲಸ ಸಾವಿರಾರು ಕೆಲಸ ಅವ್ರು ಜೀವಂತವಾಗಿ ಇರೋವಾಗ ಅವ್ರಿಗೆ ಗೊತ್ತಿಲ್ಲ ನಾವು ಮಾಡಿರೋದು ಇಷ್ಟು ಮಾಡಿದೀವ ಏನು ಅಂತ ಕೂಡ ಎಲ್ಲೂ ಕೂಡ ಅವರು ಪ್ರೆಸ್ ಮೀಟಲ್ಲಿ ಕೂಡ ಒಂದು ದಿವಸ ಕೂಡ ಅವ್ರು ಹೇಳಲಿಲ್ಲ. ಆದರೆ ಅವರು ಇವತ್ತು ದೇವ್ರ ಪಾದ ಸೇರಿದ ಮೇಲೆ ಜನಗಳಿಗೆ ಗೊತ್ತಾಗ್ತಾ ಇದೆ ಅವ್ರು ಮಾಡಿರೋವಂಥ ಕೆಲಸ, ಎಷ್ಟು ಕೆಲಸಗಳು ಮಾಡಿದ್ದಾರೆ ಅಂದರೆ ITBT ಇರ್ಬೋದು, ತೀರಾ ಬಡವರಿಂದ ಹಿಡ್ಕೊಂಡು ಶ್ರೀಮಂತರವರೆಗೂ ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಬಂದಿರೋದು. ನಮ್ಮ ದೇಶದಲ್ಲಿ GDP ಕುಸಿತವಾಗ ಕೂಡ ಅವರು ಎತ್ತಿ ಹಿಡಿದಿದ್ದೆ ಅವತ್ತು ಅಂದರೆ ಅದು ಮನಮೋಹನ್ ಸಿಂಗ್ಗೆ ಕಾರಣ ಅಂತ ಹೇಳ್ಬೋದು. ಆದರೆ ನಮ್ಮ PV ನರಸಿಂಹರಾವ್ ಅವ್ರ ಪೀರಿಯಡಲ್ಲಿ ಫೈನಾನ್ಸ್ ಮಿನಿಸ್ಟರ್ ಆಗಿ ಕೂಡ ಒಳ್ಳೆ ಕೆಲಸಗಳನ್ನ ಮಾಡಿ ಅವರು ದೇಶಕ್ಕೆ ಒಂದು ಹೆಮ್ಮೆನ ತೊಗೊಂಬಂದವ್ರೆ. ಇಡೀ ರಾಷ್ಟ್ರನೇ ನೋಡುವಂಥ ಒಂದು ಹೆಮ್ಮೆನ ತೊಗೊಂಬಂದಿರೆ. ಅದೇ ನಿನ್ನೆ ಅವರು 92ನೇ ವರ್ಷದ ತೀರೋಗಿರೋದು ನಮಗೆಲ್ಲ ಕೂಡ ನೋವಾಗಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷನೇ ಇಲ್ಲ, ದೇಶಕ್ಕೆ ಜನಗಳಿಗೂ ಕೂಡ ನೋವಾಗಿದೆ. ಅವರ ಆತ್ಮ ಶಾಂತಿ ಸಿಕ್ಕಲಿ. ಪರಿಸ್ಥಿತಿಯಲ್ಲಿ ದೇಶವನ್ನು ಮುನ್ನಡೆಸಿ ಇಡೀ ವಿಶ್ವದಲ್ಲೇ ಅದರ ಶ್ರೇಯಸ್ಸು ಮನಮೋಹನ್ ಸಿಂಗ್ ಅವರಿಗೆ ಸಲ್ಲುತ್ತೆ. ಅಂಥ ಒಬ್ಬ ದಿಗ್ಗಜ ಆರ್ಥಿಕ ತಜ್ಞರು ನಮ್ಮ ದೇಶಕ್ಕೆ 2 ಸಾರಿ ಪ್ರಧಾನಿಗಳಾಗಿ, ತಮಗೆಲ್ಲ ಗೊತ್ತಿರ್ಬೋದು, ಇವತ್ತು ನಾವು RTI ಮತ್ತು RTE 2 ಕ್ರಾಂತಿಕಾರಿ ಹೆಜ್ಜೆಗಳನ್ನ ಇಟ್ಟಂಥ ಮನಮೋಹನ್ ಸಿಂಗ್ ಅವರು. ನರೇಗಾ ಇರ್ಬೋದು, ಸಾಕಷ್ಟು ಕ್ರಾಂತಿಕಾರಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದು ಭಾಳಷ್ಟು. ಇವತ್ತೇನಾದರೂ ಅನ್ನಭಾಗ್ಯ ಕಾರ್ಯಕ್ರಮ ನಡೀತಾ ಇದೆ ಅಂದರೆ ಅದ್ರ ಹಿಂದೆ ಮನಮೋಹನ್ ಸಿಂಗ್ ಅವರ ಕ್ರಾಂತಿಕಾರಿ ಹೆಜ್ಜೆಯಿಂದನೇ ಅದು ನಡೀತಾ ಇರೋದು. ಹೀಗಾಗಿ ಭಾಳಷ್ಟು ಕ್ರಾಂತಿಕಾರಕ ಯೋಜನೆಗಳನ್ನ ನಾಡಿನಾದ್ಯಂತ ದೇಶಾದ್ಯಂತ ಎಲ್ಲ ಬಡ ಜನರಿಗೆ ತಲುಪುವಂಥ ಕೆಲಸವನ್ನು ಮಾಡಿದಂಥ ಧೀಮಂತ ನಾಯಕ, ಧೀಮಂತ ಆರ್ಥಿಕ ತಜ್ಞ ನಮ್ಮ ಮನಮೋಹನ್ ಸಿಂಗ್ ಅವರು ನಮ್ಮನ್ನೆಲ್ಲ ಬಿಟ್ಟು ಇವತ್ತು ಅಗಲಿದ್ದಾರೆ. ಅವರಿಗೆ ನಿಜವಾಗೂ ಅವರ ಕುಟುಂಬಕ್ಕೆ ಆ ನೋವು ಭರಿಸುವ